ರಾಜ್ಯದಲ್ಲಿ ಬೈ ಎಲೆಕ್ಷನ್ ಕಾವು ಜೋರಾಗ್ತಿದೆ. ಅದರಲ್ಲೂ ಕುತೂಹಲಕ್ಕೆ ಕಾರಣವಾಗಿರೋ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಪ್ರತಿಷ್ಠೆಯಾಗಿದ್ದು ಪ್ರಚಾರದ ಅಖಾಡಕ್ಕೆ ಘಟಾನುಘಟಿಗಳೇ ಧುಮುಕಿದ್ದಾರೆ. ಸಮರ್ಥ ಪರ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಭರ್ಜರಿ ಮತ ಬೇಟೆಯಾಡಿದ್ದಾರೆ. ಅದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಪ್ರದೀಪ್ ಈಶ್ವರ್ ಅಬ್ಬರ. ಸಮರ್ಥ್ ಕೆ ಸಾಥ್, ವಿರೋಧಿಗಳಿಗೆ ಖಡಕ್ ಸವಾಲ್. ಬೈ ಎಲೆಕ್ಷನ್ ಅಖಾಡ ದಾವಣಗೆರೆ ದಕ್ಷಿಣ ಕ್ಷೇತ್ರ ರಂಗೇರ್ತಿದೆ. ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ್ ಶಾಮನೂರು ಪರ ಘಟಾನುಘಟಿಗಳೇ ಅಖಾಡಕ್ಕಿಳಿದಿದ್ದಾರೆ. ಅದರಲ್ಲೂ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ದಾವಣಗೆರೆಗೆ ಖಡಕ್ ಎಂಟ್ರಿ ಕೊಟ್ಟು ಬಿಜೆಪಿ ವಿರುದ್ಧ ಘರ್ಜಿಸಿದ್ದಾರೆ. ನಗರದ ಹೊರವಲಯದ ಅಪೂರ್ವ ರೆಸಾರ್ಟ್ನಿಂದ ರ್ಯಾಲಿ ಮೂಲಕ ಪ್ರಚಾರ ಕೈಗೊಂಡ ಪ್ರದೀಪ್ ಈಶ್ವರ್ ಪ್ರಮುಖ ಬೀದಿಗಳಲ್ಲಿ ತೆರಳಿ ಮನೆ ಮನೆ ಪ್ರಚಾರ ಕೈಗೊಂಡ್ರು. ಜೊತೆಗೆ ದೀಕ್ಷಿತ್ ರಸ್ತೆಯಲ್ಲಿರುವ ರಾಘವೇಂದ್ರ ಮಠಕ್ಕೆ ತೆರಳಿ ದೇವರ ದರ್ಶನ ಪಡೆದ್ರು. ಪ್ರಚಾರದಲ್ಲಿ ಬಿಜೆಪಿ ವಿರುದ್ಧ ಶಾಸಕ ಪ್ರದೀಪ್ ಈಶ್ವರ್ ಅಬ್ಬರಿಸಿ ಬೊಬ್ಬಿರ್ತಿದ್ದಾರೆ. ಸಿದ್ದರಾಮಯ್ಯ ಅವರ ಬಜೆಟ್ ಅನ್ನ ಮುಸ್ಲಿಂ ಬಜೆಟ್ ಅಂತ ಹೇಳಿದ್ರು. ಅನಂತಕುಮಾರ್ ಹೆಗಡೆ, ಪ್ರತಾಪ್ ಸಿಂಹ ಹಾಗೂ ಬಸನಗೌಡ ಪಾಟೀಲ್ ಯತ್ನಾಳ್ ಇಡೀ ಮುಸ್ಲಿಂ ಸಮಾಜವನ್ನ ಪಾಕಿಸ್ತಾನಕ್ಕೆ ಹೋಗಿ ಎಂದು ಹೇಳಿದ್ರು. ಆದ್ರೆ ಇಂದು ಮಾತ್ರ ಚುನಾವಣೆಗಾಗಿ ಮುಸ್ಲಿಮರ ಜಪ ಮಾಡ್ತಿದ್ದಾರೆ ಅಂತ ಗುಡುಗಿದ್ರು. ಬಿಜೆಪಿಯವರು ನಿಮ್ಮನ್ನ ಹೆಂಗೆಲ್ಲ ಮಾತಾಡಿದ್ರು ಸರ್? ನಿಮ್ಮ ದೇಶಭಕ್ತಿನ ಮಾತಾಡಿದ್ರು. ಅದ್ಯಾವುದೋ ದೇಶಕ್ಕೆ ಹೋಗಿ ಅಂತ ಮಾತಾಡಿದ್ರು. ನಿಮ್ಮ ಅಂಗಡಿಗಳಲ್ಲಿ ತರಕಾರಿ ತಗೋಬಾರ್ದು ಅಂತ ಮಾತಾಡಿದ್ರು. ನಿಮ್ಮ ಅಂಗಡಿಗಳಲ್ಲಿ ಯಾರು ತಗೋಬಾರ್ದು ಅಂದ್ರು. ಆಜಾನ್ ಬಗ್ಗೆ ಪ್ರಶ್ನೆ ಮಾಡಿದ್ರು, ಬುರ್ಕಾ ಬಗ್ಗೆ ಪ್ರಶ್ನೆ ಮಾಡಿದ್ರು, ನಿಮ್ಮ ಮನೆ ಹೆಣ್ಣು ಮಕ್ಕಳ ಬಗ್ಗೆ ಸಿಂಗ್ಯುಲರ್ ಆಗಿ ಮಾತಾಡಿದ್ರು. ಇದು ಯಾರೋ ಅಂತ ಇಂಥವ್ರು ಮಾತಾಡಿದ್ರೆ ನಾನು ರಿಯಾಕ್ಟ್ ಆಗ್ತಿರಲ್ಲ. ಬಿಜೆಪಿಯ ಕೇಂದ್ರದ ಮಾಜಿ ಸಚಿವರು, ಎಂಪಿಗಳು, ಎಂಎಲ್ಎಗಳು, ಮಾಜಿ ರಾಜ್ಯಾಧ್ಯಕ್ಷರು ಮಾತಾಡಿರೋದು ಬಿಜೆಪಿಯವ್ರ ಬಗ್ಗೆ. ಇನ್ನು ಕಳೆದ ಚುನಾವಣೆಯಲ್ಲಿ ಪ್ರಚಾರದ ವೇಳೆ ಸವಾಲ್ ಹಾಕಿದ್ದ ಮಾಜಿ ಮೇಯರ್ ಪಿಜಿ ಅಜಯ್ ಕುಮಾರ್ಗೆ ಪ್ರದೀಪ್ ಈಶ್ವರ್ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಪ್ರದೀಪ್ ಈಶ್ವರ್ ದಾವಣಗೆರೆಗೆ ಕಾಲಿಡಲಿ ಅಂತ ಅಜಯ್ ಕುಮಾರ್ ಹೇಳಿದ್ರು. ಈಗ ಮಾತಿನಲ್ಲೇ ಅಜಯ್ ಕುಮಾರ್ಗೆ ಡಿಚ್ಚಿ ಕೊಟ್ಟಿದ್ದಾರೆ. 2023ರ ಚುನಾವಣೆಯಲ್ಲಿ ಆಕಾಶದಲ್ಲಿದ್ದವರನ್ನೆಲ್ಲ ಭೂಮಿಗೆ ಇಳಿಸಿದವನು ನಾನು. ನನ್ನ ಹತ್ರ ಚಾಲೆಂಜ್ ಮಾಡೋ ಮುನ್ನ ಹುಷಾರಾಗಿರಿ ಅಂತ ಎಚ್ಚರಿಕೆ ನೀಡಿದ್ದಾರೆ. 2023 ಚುನಾವಣೆಯಲ್ಲಿ ಆಕಾಶದಲ್ಲಿ ಇದ್ದಂಥವ್ರನ್ನೆಲ್ಲ ಭೂಮಿಗೆ ಇಳಿಸಿದವ್ ನಾನು. ಓಪನಿಂಗ್ ವಿಕೆಟ್, ದೊಡ್ಡ ವಿಕೆಟ್ ನೋಡ್ದಿರೋದು ನಾನು. ನನ್ನ ಹತ್ರ ಚಾಲೆಂಜ್ ಮಾಡೋವಾಗ ಹುಷಾರಾಗಿರ್ಬೇಕು. ಒಟ್ಟಾರೆಯಾಗಿ ಪ್ರದೀಪ್ ಈಶ್ವರ್ ಶಾಮನೂರು ಸಮರ್ಥ್ ಪರವಾಗಿ ಅದ್ಧೂರಿಯಾಗಿ ಮತಯಾಚನೆ ಮಾಡಿದ್ದು, ದಾವಣಗೆರೆ ದಕ್ಷಿಣ ಭಾಗದ ಜನರು ಕೂಡ ಪ್ರದೀಪ್ ಈಶ್ವರ್ಗೆ ಜೈಕಾರ ಹಾಕಿದ್ದಾರೆ. ಈ ಪ್ರಚಾರ ಸಮರ್ಥ ಗೆದ್ದೇ ಗೆಲ್ಲುತ್ತಾರೆ ಎಂಬ ವಿಶ್ವಾಸವನ್ನ ಮೂಡಿಸಿದೆ. ಮಲ್ಲಿಕಾರ್ಜುನ ಕೈದಾಳೆ, ಗ್ಯಾರಂಟಿ ನ್ಯೂಸ್, ದಾವಣಗೆರೆ.